ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತು ನಾವು ಸಿಂಪಲ್ ಡೆಲಿಷಿಯಸ್ ಆಗಿ ಕ್ಯಾರೆಟ್ ಹಲ್ವಾ ಮಾಡೋದನ್ನು ನೋಡೋಣ. ಸೂಪರ್ ಫಾಸ್ಟಾಗಿ ಯಾವುದಾದ್ರೂ ಒಂದು ಸ್ವೀಟ್ ರೆಸಿಪಿನ ಕುಕ್ ಮಾಡಬೇಕು ಅಂತಂದರೆ ಕ್ಯಾರೆಟ್ ಹಲ್ವಾ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಸೊ ನಾನೀಗ ಕ್ಯಾರೆಟ್ ಮೇಲ್ ಪೋರ್ಷನ್ನ ತೆಗೆದು ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿ ವಾಶ್ ಮಾಡಿದಾದಮೇಲೆ ಕ್ಯಾರೆಟ್ನ ತುರ್ಕೋಬೇಕು. ಕ್ಯಾರೆಟ್ ತುರಿದು ಕ್ವಾಂಟಿಟಿ ಎಷ್ಟಿದೆ ಅಂತ ಅಳಿಯೋದನ್ನು ಮರಿಬೇಡಿ. ಆಮೇಲೆ ನಿಮಗೆ ಸಕ್ಕರೆ ಹಾಕೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ 2.5 ಕಪ್ಸ್ ಅಷ್ಟು ಕ್ಯಾರೆಟ್ ತುರಿನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಫ್ರೈ ಪ್ಯಾನ್ ಇಟ್ಕೊಂಡು 3 to 4 ಟೇಬಲ್ ಸ್ಪೂನ್ಸ್ ಆಗೋಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ ನೀವು ಬೇಕಾಗಿರೋ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ಈ ಮೂರನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ನ ಕೂಡ ಯೂಸ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೋತಾ ಇದ್ದೀನಿ. ಸೇಮ್ ಪ್ಯಾನ್ಗೆ ತುರಿದಿರೋ ಅಂತಹ ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದರಿಂದ ಎಕ್ಸ್ಟ್ರಾ ತುಪ್ಪ ವೇಸ್ಟ್ ಆಗೋದಿಲ್ಲ ಅಂತ ನಾನು ಅದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. 2.5 ಕಪ್ಪಷ್ಟು ಕ್ಯಾರೆಟ್ ತುರಿನ ತಗೊಂಡಿರೋದ್ರಿಂದ ಇದ್ರ ಕ್ವಾಂಟಿಟಿ ಒಂದು 5-6 ಜನಕ್ಕೆ ಆಗೋಷ್ಟು ಆಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು 5 to 6 ಮಿನಿಟ್ಸ್ವರೆಗೂ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. 2 ಕಪ್ಸ್ ಆಗೋಷ್ಟು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಯಿಸಿ ಇಟ್ಕೊಂಡಿರೋ ಹಾಲನ್ನೇ ಯೂಸ್ ಮಾಡ್ಬೋದು. ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ 2 to 3 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕು. ಈ ರೀತಿ ಕುದಿಯೋವಾಗನೇ ಕ್ಯಾರೆಟ್ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಹಾಲು ಹಾಕೋದಕ್ಕೂ ಮೊದಲು ಕ್ಯಾರೆಟ್ದು ಟೆಕ್ಸ್ಚರ್ ಹಾಗೆ ಕಾಣಿಸ್ತಾ ಇತ್ತು. ಚೆನ್ನಾಗಿ ಬಾಯ್ಲ್ ಆಗಿದ್ಮೇಲೆ ಕ್ಯಾರೆಟ್ ಟೆಕ್ಸ್ಚರ್ ಚೇಂಜ್ ಆಗಿದೆ, ಥಿಕ್ನೆಸ್ ಕೂಡ ಬಂದಿದೆ. ಆದಷ್ಟು ದಪ್ಪ ತಳ ಇರೋ ಪಾತ್ರೆನ ಯೂಸ್ ಮಾಡಿ. 2.5 ಕಪ್ ಕ್ಯಾರೆಟ್ ತುರಿಗೆ ನಾನು ಇಲ್ಲಿ 1.5 ಕಪ್ಪಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂತಂದರೆ ನೀವು 2 ಕಪ್ಸ್ ಅಷ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾ ಮಾಡ್ತಾ ಸಕ್ಕರೆ ನೀರು ಬಿಡುತ್ತೆ. ದಪ್ಪ ತಳ ಪಾತ್ರೆ ಯೂಸ್ ಮಾಡ್ತಾ ಇರೋದ್ರಿಂದ ಒಮ್ಮೆ ಕೈ ಬಿಡ್ಬೋದು. ಮಿಕ್ಸ್ ಮಾಡ್ತಾನೇ ಇರಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಆಗಾಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಸಕ್ಕರೆ ಹಾಕಿದ್ಮೇಲೆ ನೀರಂಶ ಏನಿರುತ್ತೆ ಅದು ಫುಲ್ಲು ಡ್ರೈ ಆಗಿ ಥಿಕ್ನೆಸ್ ಬಂದಿರುತ್ತೆ. ಸೊ ಈ ಟೈಮಲ್ಲಿ ನೀವು 1 to 2 ಟೇಬಲ್ ಸ್ಪೂನ್ಸ್ ಅಷ್ಟು ಗೀನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಕ್ಯಾರೆಟ್ ಹಲ್ವಾ ನಿಮ್ಗೆ ಆಲ್ಮೋಸ್ಟ್ ಕುಕ್ ಆಗಿರುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು 2 to 3 ಮಿನಿಟ್ಸ್ವರೆಗೂ ಹಾಗೆ ಬಿಡಬೇಕು. ತುಪ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಈಗ ನಾವು ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿರ್ಬೋದು, ಸೈಡಲ್ಲೆಲ್ಲ ತುಪ್ಪ ಬಿಡ್ತಾ ಇದೆ. ಇದರಲ್ಲಿ ಗೊತ್ತಾಗುತ್ತೆ ನಮಗೆ ಹಲ್ವಾ ಕಂಪ್ಲೀಟಾಗಿ ಕುಕ್ ಆಗಿದೆ ಅಂತ. ಬೇಕಾದರೆ ಲಾಸ್ಟಲ್ಲಿ ನೀವು ಸ್ವಲ್ಪ ಗೀನ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಬೋದು. ನೀವು ಡ್ರೈ ಫ್ರೂಟ್ಸ್ನ ಸ್ಟವ್ ಆಫ್ ಮಾಡೋದಕ್ಕೂ ಮೊದಲು ಕೂಡ ಹಾಕ್ಕೋಬೋದು. ನೋಡಿದ್ರಲ್ವಾ ಎಷ್ಟು ಬೇಗ ಮಾಡ್ಕೊಂಡ್ವಿ ಅಂತ. ಈಸಿಯಾಗಿ ಮಾಡುವಂತಹ ಸ್ವೀಟ್ ರೆಸಿಪಿ ಅಂತಾನೇ ಹೇಳ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.